Welcome back to our YouTube channel. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನಾವಿವತ್ತು ಹಾಸನಾಗೆ ಹೋಗ್ತಾ ಇದ್ದೀವಿ. ಮಾತಾಡು ಹಂಗೆ ಅವತ್ತಂಗಿ ಫ್ಲಿಪ್ಕಾರ್ಟ್ ಆಗಿ ಮಾಡಿದಕ್ಕೆ ವಾಯ್ಸ್ ಬಂದಿಲ್ಲ. ಏನ್ ತಿಂದಿದ್ದೆ ಅಂತ ಕೇಳಿದ್ದೀರ, ಈಗ ಏನ್ ತಿಂದಿ ಅಂತ ಗೊತ್ತಾಗತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ದೇವಿ ದರ್ಶನ ಪಡ್ಕೊಳ್ಳೋದಕ್ಕೋಸ್ಕರ ಹಾಸನ ಹೋಗ್ತಾ ಇದೀವಿ. ಹಾಸನ ಅದು ಒಂದು ವಾರದ 15 ದಿವಸದೇನೋ ಮೋಸ್ಟ್ಲಿ ಜಾತ್ರೆ ನಡೆಯುತ್ತೆ. ಸೊ ಅದು ಈ ದೀಪಾವಳಿ ಟೈಮಲ್ಲೇ ಮಾತ್ರ ದೇವಸ್ಥಾನ ಓಪನ್ ಆಗೋದು. ಮತ್ತೆ ಇವಾಗ ಕ್ಲೋಸ್ ಆಯ್ತು, ಮತ್ತೆ ನೆಕ್ಸ್ಟ್ ಇಯರ್ ದೀಪಾವಳಿ ತನಕ ವೇಟ್ ಮಾಡಬೇಕು. ಸೊ ನಾವು ಸಡನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆ ನಮ್ಮ ಬ್ರದರ್ ಅವ್ರು ಡ್ರೈವ್ ಮಾಡ್ತಿದ್ದಾರೆ, ಅವ್ರ ಮಿಸ್ಸಸ್ ಇಲ್ಲಿ ಕೂತಿದ್ದಾರೆ, ರಶ್ಮಿ ಅಂತೇಳಿ. ಹಾಯ್ ರಶ್ಮಿ. ಹಾಯ್. ಹಾಗೆ ನಮ್ಮ ಮಿಸ್ಸಸ್ ಇದ್ದಾರೆ ಇಲ್ಲಿ. ಇವರೇ ಮೈನ್ ಯೂಟ್ಯೂಬರ್. ಆಕ್ಚುಲಿ ನಾವೆಲ್ಲ ಸುಮ್ಮನೆ ಏನೋ ಕಾಂಜಿ ಪಿಂಜಿ ಅರ್ಧಂಬರ್ಧ ಮಾಡ್ಕೊಂಡಿದೀವಿ. ಇದು ಹಾಸನ ಎಂಟ್ರಿ ಬಾಯ್ಸ್. ಬಾಯ್ಸ್ ಅಂದ್ಬಿಡು, ಫ್ರೆಂಡ್ಸ್ ಅನ್ನತ್ತೆ ಬರೀ ಬಾಯ್ಸ್ ಅಷ್ಟೇ. ಲಾಗ್ ನೋಡೋದು ನೋಡಿ ಫ್ರೆಂಡ್ಸ್, ಹಾಸನ್ ಎಂಟ್ರಿ ಆಗ್ತಿದೀವಿ ಫ್ರೆಂಡ್ಸ್. ಹಾಯ್ ಜನರೇ, ಇವತ್ತು ನಾವ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ಹಾಸನಾಗ್ ಬಂದಿದೀವಿ. ಹಾಸನಾಗ್ ಏನಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ನಮ್ಮ ಅಮ್ಮಕ್ಕೂ ಡುಬು ನಮ್ಮ ಡುಬು ಹೇಳ್ತಿದ್ದಾರೆ. ಹೇಳಿ ಬಾ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ನಾವು ಇವಾಗ ಆಲ್ರೆಡಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೂ ನಿಮಗೆ ಗೊತ್ತು. ಇವತ್ತು ಹಾಸನಾಂಬೆ ದರ್ಶನ ಮಾಡೋಕ್ಕೆ ನಾವು ಹಾಸನಾಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಕಿಚ್ಚನ ಹಳ್ಳಿ ಮನೆ ಸಿಕ್ತು, ಅಲ್ಲಿ ಊಟ ಮಾಡಿಕೊಂಡು ಹಾಸನಕ್ಕೆ ಹೊರಡ್ತಾ ಇದ್ದೀವಿ. ನಾವು ಬೇಗ ಹೋಗ್ಬೇಕಿತ್ತು, ಬಟ್ ನಿನ್ನೆ ನೈಟ್ ಲೇಟಾಗಿ ಮಲಗಿದ್ರಿಂದ ಸ್ವಲ್ಪ ಲೇಟಾಗಿ ನಾವು ಹೋಗಿದ್ದು. ಅದೆಷ್ಟು ಎಫೆಕ್ಟ್ ಹೊಡಿತು ಅಂತ ಹೋಗ್ತಾ ಹೋಗ್ತಾ ನಿಮ್ಮ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾವು ಹೋಗಿದ್ದು ಗುರುವಾರ. ಮೇ ಬಿ ಈ ವಿಡಿಯೋ ಶುಕ್ರವಾರ ಸಂಜೆ ಅಥವಾ ಶನಿವಾರ ಅಪ್ಲೋಡ್ ಆಗುತ್ತೆ. ಗುರುವಾರ ಹೋಗಿದ್ವಿ, ಅಂದ್ರೆ 16ನೇ ತಾರೀಕು ಗುರುವಾರ ಅಕ್ಟೋಬರ್ ಅಲ್ಲಿ ಹೋಗಿದ್ದು ನಾವು. ಇದು ಬಂದು ಪಾರ್ಕಿಂಗ್ ಪ್ಲೇಸ್ ಒಂದ್ 2-3 ಕಡೆ ಕೊಟ್ಟಿದ್ದಾರೆ ಅನ್ಸುತ್ತೆ. ನಾವ್ ಈ ವೆಹಿಕಲ್ಸ್ ನೋಡಿ ಅನ್ಕೊಂಡ್ಬಿಟ್ವಿ ಇವತ್ತು ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಪಾರ್ಕಿಂಗ್ ಸಿಕ್ಕಿದ್ದೇನೆ ಗ್ರೇಟ್ ಅನ್ಕೋಬಹುದು. ಅಲ್ಲಿ ಪಾರ್ಕಿಂಗ್ ಹಾಕಿ ಅಲ್ಲಿಂದ ಹೊರಟ್ವಿ ನಾವು. ಈ ಗುರುವಾರ ತುಂಬಾ ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಂದ್ರೆ ಆಟೋದವರು ಅವರೆಲ್ಲ ಹೇಳ್ತಿದ್ರು. ಬಟ್ ನಾವು 300 ರೂಪೀಸ್ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು 300 ರೂಪೀಸ್ ಟಿಕೆಟಿಗೆ ಹೋಗೋಣ, ಬೇಗ ದರ್ಶನ ಮಾಡ್ಕೊಂಡು ಬರೋಣ ಅಂತ. ನೆಕ್ಸ್ಟ್ ದರ್ಶನ ಮಾಡ್ಕೊಂಡ್ಮೇಲೆ ತುಂಬಾ ಅಂದ್ರೆ ಅನ್ಕೊಂಡಿದ್ವಿ ಕೆಲವೊಂದು ಸುತ್ತಮುತ್ತ ಪ್ಲೇಸ್ ನೋಡ್ಕೊಂಡು ಕೂಡ ಬರೋಣ ಅಂತ ಹೇಳಿ. ಯಾಕಂದ್ರೆ ನಮ್ ಜೊತೆಗೆ ನೋಡಿದ್ರಲ್ಲ ನಮ್ಮ ಮನೆಯವ್ರ ಅಣ್ಣ ಮತ್ತೆ ಅವ್ರ ವೈಫ್ ರಶ್ಮಿ ಇವರು ಬಂದಿದ್ರು. ಸೊ ಇದು ಬಂದು ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಆಮೇಲೆ ದರ್ಶನ ಪಡೆಯೋ ದಾರಿಲಿ ಹೋಗ್ತಾ ಇದ್ವಿ. ಅಲ್ಲಿ 3 ತರದ್ದು ಅಂದ್ರೆ ದೇವಿ ದರ್ಶನ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಧರ್ಮ ದರ್ಶನ, ಅಂದ್ರೆ ಏನು ಇಲ್ಲದೆ ಟಿಕೆಟ್ ಅಂದ್ರೆ ಏನು ಅಮೌಂಟ್ ಕೊಡದೆ ಫ್ರೀ ಆಗಿ ದೇವಿ ದರ್ಶನ ಮಾಡೋದು. ಇನ್ನೊಂದು 300 ರೂಪಾಯಿ ಟಿಕೆಟ್, ಇನ್ನೊಂದು 1000 ರೂಪೀಸ್, ಇನ್ನೊಂದು ಗೋಲ್ಡನ್ ಪಾಸ್ ಅಂತ ಇನ್ನೊಂದು ಕಡೆ ಮಾಡಿದ್ದಾರೆ. ಅದು ಯಾವ ತರ ಅಂತ ನಮಗೆ ಗೊತ್ತಿಲ್ಲ.
ಗೊತ್ತಿಲ್ಲ. ಬಟ್ 1000 ಅಂದ್ರೆ ಕ್ವಿಕ್ ಆಗಿ ದರ್ಶನ ಆಗುತ್ತೆ. ನಾವು 300 ರೂಪೀಸ್ ಹೋಗೋಣ ಅಂತ ಬಂದ್ವಿ. ಬಂದ್ರೆ ನೋಡಿದ್ರೆ ಇಲ್ಲಿ ಟಿಕೆಟ್ ತಗೊಳಕ್ಕೆ ಇಷ್ಟು ದೊಡ್ಡ ಲೈನ್ ಇತ್ತು. ಸರಿ ಓಕೆ, 1000 ರೂಪೀಸ್ ಏನು ಅಂದ್ರೆ ಅಲ್ಲಿಂದ 1 ಅವರ್ ಜಾಸ್ತಿ ಆಗುತ್ತಲ್ವಾ, 1 or 2 ಅವರಿಗೆ ಆಗುತ್ತೆ ಅಂದ್ಕೊಂಡು ಈ ಕ್ಯೂ ಇದ್ದು ಕೂಡ ನಾವು ಧೈರ್ಯ ಮಾಡಿ ಕ್ಯೂ ನಿಂತ್ವಿ ಅಲ್ಲಿ. ಬಟ್ ಕ್ಯೂ ಯಾವ ತರ ಧೈರ್ಯ ಮಾಡಿ ನಿಂತೋ ಗೊತ್ತಿಲ್ಲ. ನನ್ನ ಮಗಳನ್ನ ಹಿಡ್ಕೊಂಡು ಹೋಗ್ತೀವಿ, ಯಾಕೆಂದ್ರೆ ನನ್ನ ಮಗಳು ಕೂಡ ಅಷ್ಟು ಅವಲವಿಕೆಯಲ್ಲಿ ಇದ್ಲು. ಅವಳೇನಷ್ಟು ಇದನ್ನ ಮಾಡಿ ನಾನು ಇಳ್ಕೊಂಡೆ ನಡ್ಕೊಂಡ್ ಬರ್ತೀನಿ ಅನ್ನೋ ತರ ಇದ್ದು. ಇನ್ನೂ ಕೂಡ ಕ್ಯೂ ಹೋಗ್ತಾನೆ ಇತ್ತು 300 ರೂಪೀಸ್ದು. ನಾವು 300 ರೂಪೀಸಿಗೆ ಯಾಕೆ ಸ್ಟಾರ್ಟಿಂಗ್ಗೆ ಫಿಕ್ಸ್ ಆದ್ವಿ ಅಂದ್ರೆ, ಮಂಗಳವಾರ ನಮ್ಮ ಅಕ್ಕ ಹೋಗಿದ್ಲು, ಅವಳು ಕೂಡ 300 ರೂಪೀಸ್ ಟಿಕೆಟಿಗೆ ಹೋಗಿದ್ಲು. ಸೊ ಅವಾಗ ಅವರಿಗೆ 1 hour 40 to 50 minutes ಅಲ್ಲಿ ದೇವಿ ದರ್ಶನ ಆಯ್ತು. ನಾವು ಓಕೆ ಅಷ್ಟಾದ್ರೆ ಓಕೆ ಅಲ್ವಾ ಅಂತ ಬಂದ್ವಿ. ಬಟ್ ಅಲ್ಲಿ ಲೈನ್ ನೋಡಿ ಒಂದ್ ಸ್ವಲ್ಪ ಇದಾಯ್ತು, ಬೇಡ 1000 ರೂಪೀಸ್ಗೆ ಹೋಗೋಣ ಅಂತ. ಬಟ್ ನಿಂತ್ವಿ ನೋಡೋಣ ಅಂತೇಳಿ. ಹೋಗ್ತಾ ಇತ್ತು ಆರಾಮಾಗಿ ಲೈನ್ ಹೋಗ್ತಾ ಇತ್ತು. ಬಟ್ ಅದೇನು ಗೊತ್ತಿಲ್ಲ, ಲೈನ್ ಉದ್ದ 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 ಬೆಳ್ದಂಗೆ ಅಲ್ಲಿ ಹಿಂದಿನ ಜನರು ಅವ್ರವರೇ ಮಾತಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಮತ್ತೆ ಹಿಂದಿನವರೆಲ್ಲ ವಾಪಸ್ ಬಂದ್ಬಿಟ್ಟು ನಮ್ಮ ಪಕ್ಕ ಲೈನ್ಗೆ ಮರ್ಜ್ ಆಗ್ತಾ ಹೋದ್ರು. ಅಂದ್ರೆ ಫುಲ್ ಹೆಂಗೆ ಅಂದ್ರೆ ಕ್ರೌಡ್ ಆಗ್ತಾ ಹೋಯ್ತು. ಸೊ ಅವಾಗ ನಾವ್ ಅನ್ಕೊಂಡ್ವಿ ಈ ತರ ಕ್ರೌಡ್ ಆಗಿ ಮಗಳನ್ನ ಅದರಾಗೆಲ್ಲ ಮರ್ಜ್ ಮಾಡ್ಬಿಟ್ಟು ಒಂದೋಗಿ ಇನ್ನೊಂದ್ ಮಾಡ್ಕೊಳ್ಳೋದು ಯಾಕೆ ಅಂತ ಇವ್ರಿ ಅಂದ್ರೆ ಮಧುವಣ್ಣ ನಮ್ಮ ಮನೆಯವರು ಬೇಡ ನಡೀರಿ 1000 ರೂಪೀಸ್ ಪಾಸ್ಗೆ ಹೋಗೋಣ ಅಂತ ಹೋದ್ರು. ಬಟ್ ನೋಡಿ ಆ ತರ ಲೈನ್ ಆಗಿ ಶಿಸ್ತಾಗಿ ಬರ್ತಿದ್ದವರು ಈ ರೇಂಜಿಗೆ ಕ್ರೌಡ್ ಆಯ್ತು. ಗೊತ್ತಿಲ್ಲ ಅಲ್ಲಿ ಪೊಲೀಸ್ ಯಾಕೆ ಬಿಟ್ರು ಅಂತ. ಅದಾದ್ಮೇಲೆ ಅಲ್ಲಿ ಗಲಾಟೆ ಆಯ್ತು ಏನೋ ನಮಗೆ ಗೊತ್ತಿಲ್ಲ. ನಾವು ಮತ್ತೆ ಅಲ್ಲಿ 1000 ರೂಪೀಸ್ ಅಲ್ಲಿ ಕ್ರೌಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೇಂಜಿಗೆ ಹೋದಾಗ ಮಕ್ಳನ್ನ ಕರ್ಕೊಂಡು, ಅದು ನನ್ನ ವಯಸ್ಸಿನ ಮಕ್ಳನ್ನ ಕರ್ಕೊಂಡು ಆ ಲೈನಲ್ಲಿ ನಿಂತ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ನಾವು 1000 ರೂಪೀಸ್ ಪಾಸ್ ಕಡೆ ಹೊರಟ್ವಿ. ತಗೊಂಡ್ವಿ 1000 ರೂಪೀಸ್ ಪಾಸ್ ಕಡೆ. ನೋಡಿ ಅಲ್ಲಿಂದು ಕ್ರೌಡ್ ಕೂಡ ಇಷ್ಟ ಆಗಿತ್ತು. ಅವಾಗ್ಲೂ ಕೂಡ ಮನ್ಸ್ ಬಿಟ್ಬಿಟ್ವಿ. ಅಂದ್ರೆ ಪಾಸ್ ತಗೊಂಡು ಮತ್ತೆ ಹಿಂದೆ ಕ್ಯೂ ಹಾಕಿದ್ರು. ಇನ್ನು ಗೇಟ್ ಕೂಡ ಓಪನ್ ಮಾಡಿರ್ಲಿಲ್ಲ. ಅಲ್ಲಿ ಗೇಟ್ ಓಪನ್ ಮಾಡಿ ಒಳಗ್ ಹೋಗೋಕು ತಿಕ್ಕಾಡ್ಕೊಂಡು ಹೋಗ್ತಿದ್ರು. ಈ ತರ ಇತ್ತು 1000 ರೂಪೀಸ್ ಪಾಸ್ ಕೂಡ. ಅಂದ್ರೆ ಸ್ಟಾರ್ಟಿಂಗ್ ಇದು ಎಂಟ್ರೆನ್ಸ್ ಅಲ್ಲೇ ಈ ರೇಂಜಿಗೆ ಲೈನ್ ಇತ್ತು. ಮತ್ತೆ ಇನ್ನು ಒಳಗ್ ಹೋಗ್ತಾ ತುಂಬಾನೇ ಇದೆ ಕ್ಯೂ. ಸೊ ಅಲ್ಲಿ ತಿಕ್ಕಾಡ್ತಿರೋದು ನೋಡಿರೋದ್ರಿಂದ ಜನದ ಮಧ್ಯ ಅಲ್ಲಿ ಒಬ್ರು ನಮ್ಮ ಪಾಪುನ ಇಸ್ಕೊಂಡ್ರು. ನೀವು ಅಂದ್ರೆ ಬ್ಯಾರಿಕೇಡಿಗೆ ಬಂದ ತಕ್ಷಣ ಪಾಪುನ್ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವರು ಪಾಪುನ್ ಇಟ್ಕೊಂಡಿದ್ರು. ನಾವು ಶರ್ವಿಕಾ ಸುಮ್ನೆ ಇರ್ತಾಳೋ ಇಲ್ಲೋ ಅನ್ಕೊಂಡಿದ್ವಿ. ಅವ್ರ ಜೊತೆ ಸುಮ್ಮನೆ ಸೈಲೆಂಟ್ ಆಗಿದ್ಲು. ಅಲ್ಲಿಂದ ಬ್ಯಾರಿಕೇಡ್ ಸ್ಟಾರ್ಟ್ ಆಯ್ತಲ್ವಾ, ಅಲ್ಲಿ ಇಸ್ಕೊಂಡು ಹೋದ್ವಿ. ಅಲ್ಲಿಂದ ಆದ್ಮೇಲೆ ಒಂದ್ ಕಡೆ ನಮ್ಮ ಪಾಸ್ಗಳನ್ನೆಲ್ಲ ಇಸ್ಕೊಂಡು ಅದಕ್ಕೆ ಒಂದು ಸೀಲ್ ಹಾಕ್ಬಿಟ್ಟು ವಾಪಸ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ಇಲ್ಲಿ ಇತ್ತು ಕ್ಯೂ. ಅಂದ್ರೆ ನಮಗೆ ಯು ಬಿಲೀವ್ ಇಟ್ ಆರ್ ನಾಟ್, ನಾವು 12 ಗಂಟೆಗೆ 10:15 ಹೋಗಿದ್ದು. 12 ಗಂಟೆಗೆ ಸರಿ 300 ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟು 1000 ರೂಪೀಸ್ ಪಾಸ್ಗೆ ಬಂದಿದ್ದು. 1000 ರೂಪೀಸ್ ಪಾಸ್ ಆಗಿ ಕರೆಕ್ಟಾಗಿ ಆಕ್ಚುಲಿ 2 ಗಂಟೆಗೆ ದರ್ಶನ ಕ್ಲೋಸ್ ಅಂತ ಇದ್ದಿದ್ದು ನಮಗೆ. ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅಷ್ಟ್ರೊಳಗೆ ಆಗುತ್ತೆ ಅನ್ಕೊಂಡೆ ಬಂದಿದ್ದು ನಾವು, 2 ಗಂಟೆಗೆ ದರ್ಶನ ಎಲ್ಲ ಆಗುತ್ತೆ ಅಂತ. ಅದೇನೋ ಗೊತ್ತಿಲ್ಲ, 1:40ಕ್ಕೇನೆ ಕ್ಲೋಸ್ ಮಾಡ್ಬಿಟ್ರು ದರ್ಶನನ. ಇನ್ನು 20 ನಿಮಿಷ ಬಿಟ್ಟಿದ್ರೆ ನಾವೇನ್ ಬಂದಿದ್ವಲ್ಲ ಅಲ್ಲೆಲ್ಲ ದರ್ಶನ ಆಗೋಗ್ಬಿಡೋದು. ಬಟ್ 20 ನಿಮಿಷ ಏನೋ ಇವಾಗ ತೋರಿಸ್ತಿದ್ದೀನಲ್ಲ, ಇದು 10 ನಿಮಿಷ ಆದ್ಮೇಲೆ ನಾನು ಫೋನ್ ತೋರಿಸ್ತಾ ಇರೋದು ಟೈಮಿಂಗ್ಸ್ನ. ನನ್ಗೆ ಗೊತ್ತಿಲ್ಲ 2 ಗಂಟೆಯಿಂದ 3:30ವರೆಗೂ ಪಾಪುನ ಹಿಡ್ಕೊಂಡು ಹೆಂಗ್ ಕೂರೋದು. ಬೆಳಗ್ಗೆ ಟಿಫನ್ ಅಷ್ಟಕ್ಕಷ್ಟೇ ಮಾಡಿದ್ರು, ನಾವು ಕೂಡ ಅಷ್ಟಕ್ಕಷ್ಟೇ ಮಾಡಿದ್ವಿ. ಮಧ್ಯಾಹ್ನ ನಮ್ಗೆ ಊಟದ ಚಿಂತೆ ಆಗಿರ್ಲಿಲ್ಲ. ಅಲ್ಲಿ ಎಷ್ಟೋ ಜನದ್ದು ಈಗೇನ್ ಬಂದಿದಾರಲ್ಲ ಅಲ್ಲೆಲ್ಲ ಕೂತಿದ್ದಾರೆ ಬ್ಯಾರಿಕೇಡ್ ಅಲ್ಲಿ. ಮಕ್ಳು ಕರ್ಕೊಂಡು ಬಂದಿದ್ರು, ಊಟ ಮಾಡಿರ್ಲಿಲ್ಲ ಅಂತ. ಏನೋ 20 ನಿಮಿಷ ಮುಂಚೆ ಹಾಕದ ಹಂಗೆ ಮಾಡಿದಿದ್ರೆ ಆಲ್ಮೋಸ್ಟ್ ದರ್ಶನ ಆಗಿ ನನ್ನ ಮಗಳದು ಆನ್ ಟೈಮ್ ಊಟ ಆಗಿರೋದು. ಬಟ್ ಏನಂತಂದ್ರೆ ಅಲ್ಲಿ ಪಾಪು ಇದೆ ಅಂತಾನೆ ಅಕ್ಕಪಕ್ಕ ಬಂದಿರೋರು ಅವರೆಲ್ಲ ಇದ್ದಿದ್ರು. ಅಂದ್ರೆ ನಮ್ದು 2 ಗಂಟೆ ಮುಗಿಯುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಬಿಸ್ಕೆಟ್ಸ್ ಅವನ್ನೇನು ಕ್ಯಾರಿ ಮಾಡಿರ್ಲಿಲ್ಲ. ಪಾಪುಗೆ ಹಣ್ಣು ಎಲ್ಲ ತಗೊಂಡ್ಬಂದಿದ್ದೆ ಮನೆಯಿಂದ, ಹಾಲು ಹಣ್ಣು ಎಲ್ಲದನ್ನು. ನಮಗೆ ಈ ತರ ಐಡಿಯಾನೇ ಇಲ್ಲ ನಾವು ಈ ತರ ಎಲ್ಲ ಸಿಗಾಕೊಂಡ್ಬಿಡ್ತೀವಿ ಅಂತ. ಅಕ್ಕಪಕ್ಕದವರೆಲ್ಲ ಪಾಪುಗೆ ಬಿಸ್ಕೆಟ್ಸ್, ಅವ್ರು ತಂದಿರೋ ಚಾಕ್ಲೇಟ್ಸ್, ಆಮೇಲೆ ಅಲ್ಲೊಂದ್ ಸ್ವಲ್ಪ ಪಾಪ್ಕಾರ್ನ್ ಎಲ್ಲ ಮಾರಕ್ ಬಂದಿದ್ರು ಅಲ್ಲಿ ಕುತ್ಕೊಂಡು. ಬಟ್ ಫಾರ್ಚುನೇಟ್ ಆಗೋ ಅನ್ಫಾರ್ಚುನೇಟ್ ಆಗೋ ನಾವು ನಮ್ದು ಲೈನ್ ಬಂದಾಗ ಆಲದ ಮರದ ಕೆಳಗಡೆನೆ ನಮ್ದು ಲೈನ್ ಇತ್ತು. ದೇವಸ್ಥಾನ ಕ್ಲೋಸ್ ಆದಾಗ ಅದ್ರ ಮೇಲೇನೆ ಫ್ಯಾನ್ ಇತ್ತು. ಆರಾಮ್ಸೆ 1.5 ಗಂಟೆ ಕುತ್ಕೊಂಡ್ವಿ. ಅಂದ್ರೆ ಅಲ್ಲೇನು ಕಷ್ಟ ಅಂತ ಅನಿಸ್ಲಿಲ್ಲ. ಬಟ್ 20 ನಿಮಿಷ ಓಪನ್ ಮಾಡೋದನ್ನ
ಬೇಗ ಮುಚ್ಚಿರೋದ್ರಿಂದ ಎಷ್ಟೊಂದ್ ಜನ ಮತ್ತೆ 1.5 ಗಂಟೆ ಕಾಯ್ಬೇಕು ಅಂತ ಅನಿಸ್ತು. ಅವ್ರ ಮುಂಚೆನೆ ಇನ್ಫಾರ್ಮ್ ಇತ್ತು 2 ಗಂಟೆಯಿಂದ 3:30 ಕ್ಲೋಸ್ ಆಗುತ್ತೆ ಅಂತ. ಅದ್ರದ್ದು ಅವ್ರದ್ದೇನು ತಪ್ಪಿಲ್ಲ. ಬಟ್ 20 ನಿಮಿಷ ಮುಂಚೆ ಕ್ಲೋಸ್ ಮಾಡಿದ್ದೆ ಒಂದ್ ಸ್ವಲ್ಪ ಹೊಡಿತು ಎಲ್ಲರಿಗೂ, ದಟ್ಟು ಮಕ್ಳು ಕರ್ಕೊಂಡ್ ಬಂದವರಿಗೆ. ನನ್ ಮಗಳು ಸುಮ್ನಿದ್ರು, ಬಟ್ ಅಕ್ಕಪಕ್ಕ ನೋಡ್ತಿದ್ವಲ್ಲ ಅಳ್ತಾ ಇದ್ರು. ಏನ್ ಮಾಡೋದು, ಕರೆಕ್ಟ್ ಆನ್ ಟೈಮ್ ಅದು ಊಟದ್ದು ಟೈಮ್ ಆಗಿರೋದ್ರಿಂದ ಅದ್ ಪಾಪುಗಳು ಕಿರಿಕಿರಿ ಮಾಡೋದು ಕಾಮನ್. ಬಟ್ ಅದೊಂದ್ ಸ್ವಲ್ಪ ವ್ಯವಸ್ಥೆ ತಪ್ಪು ಅಂತ ಅನಿಸ್ತು ನಮಿಗೂನು. ನಾವೇನ್ ಅನ್ಕೊಂಡ್ ಹೋಗಿದ್ವಿ, ನೆಕ್ಸ್ಟ್ ಡೇ ಫ್ರೈಡೆ ಅಂತಂದ್ರೆ ದೇವಿ ನೋಡೋಕೆ ತುಂಬಾ ಜನ ಅಬ್ವಿಯಸ್ಲಿ ಬಂದೇ ಬರ್ತಾರೆ. ನಾವು ಮಕ್ಳನ್ ಕರ್ಕೊಂಡ್ ಹೋಗೋದು ಯಾಕೆ ಬೇಕು, ನಾವು ಥರ್ಸ್ಡೇನೆ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋದು ಅನ್ಕೊಂಡು ಸುಮ್ನೆ ಬಂದ್ವಿ. ನೋಡಿ ಅಲ್ಲಿ ಚೇರ್ ಮೇಲೆ ಕೂತಿದಾರಲ್ಲ ಅಮ್ಮ, ಅವ್ರು ದಾವಣಗೆರೆಯಿಂದ ಬಂದಿರೋದು. ಆತರ ಎಷ್ಟೊಂದ್ ಜನ ಕೆಳಗ್ ಕೂರಕ್ಕೂ ಆಗ್ತಿರ್ಲಿಲ್ಲ ಅಂತೆ, ಅವ್ರಿಗೆ ಕಾಲ್ ನೋವು ಅಂತ ಹೇಳ್ಬಿಟ್ಟು ಕೆಳಗ್ ಕೂರದೇ ಇಲ್ವಂತೆ. ಸ್ವಲ್ಪ ಹೊತ್ತು ನಿಲ್ಲು ನಿಂತ್ಕೊಂಡ್ರು. ಆಮೇಲೆ ಅಲ್ಲಿ ಚೇರ್ ಇಸ್ಕೊಂಡು ಕೂತ್ಕೊಂಡಿದ್ದು 1.5 ಗಂಟೆ. ಅದಾದ್ಮೇಲೆ ನನ್ ಮಗಳಿಗೆ ಪಕ್ಕದೊಂದು ಪಾಪು ಸಿಕ್ಬಿಟ್ಟಿತ್ತು. ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಸ್ಪೆಂಡ್ ಮಾಡ್ಕೊಂಡ್ಲು. ಅಲ್ಲಿ ಮಕ್ಳು ಸಿಕ್ಕಿರೋದ್ರಿಂದ ಅವರು ಕೂಡ ಆಡ್ಕೊಂಡು ಅಂದ್ರೆ 1.5 ಗಂಟೆ ಟೈಮ್ ಹೋಗಿದ್ ಗೊತ್ತಾಗ್ಲಿಲ್ಲ. ಬಹಳ ಚೆನ್ನಾಗಿ ಅವಳು ಚೆನ್ನಾಗಿದ್ದರಿಂದ ಟೈಮ್ ಹೋಗಿದ್ ಗೊತ್ತಾಗ್ಲಿಲ್ಲ. ಅವಳು ಕಿರಿಕಿರಿ ಮಾಡಿದಿದ್ರೆ ಗೊತ್ತಿಲ್ಲ, ಅಲ್ಲಿ ದರ್ಶನ ಆಗ್ತಿತ್ವೋ ವಾಪಸ್ ಬರ್ತಿದ್ವೋ ಗೊತ್ತಿಲ್ಲ. ಬಟ್ ಆ ದೇವಿ ಕೃಪನೋ ಏನೋ ನನ್ ಮಗಳು ಆರಾಮ್ಸೆ, ಏನು ಅಂದ್ರೆ ಅಲ್ಲಿ ಗಾಳಿ ಬರ್ತಿರೋದ್ರಿಂದ ಅವಳಿಗೆ ಶೆಕೆ ಕೂಡ ಆಗಿರ್ಲಿಲ್ಲ. ಅವಳಿಗೆ ಶೆಕೆ ಆದ್ರೆ ಮಾತ್ರ 1 ನಿಮಿಷನೂ ತಡಿಯಲ್ಲ. ಸೊ ಚೆನ್ನಾಗಿ ಆಟ ಆಡ್ಕೊಂಡು 1.5 ಗಂಟೆ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಮತ್ತೆ ಸ್ಟಾರ್ಟ್ ಆಗಿದ್ದು. ನಾವು ಹೋಗಿದ್ದ ದಿನ ಅಂದ್ರೆ ಥರ್ಸ್ಡೇ 16ನೇ ತಾರೀಕಿಗೆ ತುಂಬಾ ಅಂದ್ರೆ ಸಾವಿರಾರು ಜನ ಹೋಗ್ಬಿಟ್ಟು ಲಕ್ಷಾಂತರ ಜನ. ಅವತ್ತು ಒಂದಿನ ದಿನ ಪ್ರಕಾರ ಅವರು ಅನೌನ್ಸ್ ಮಾಡ್ತಿರೋ ಪ್ರಕಾರ 4.5 ಲಕ್ಷದಿಂದ 5 ಲಕ್ಷ ಜನ ದರ್ಶನಕ್ಕೆ, ತಾಯಿ ದರ್ಶನಕ್ಕೆ ಬಂದಿದ್ದಾರೆ ಅಂತ ಹೇಳಿ. ನಮ್ಮಂಗೆ ಎಲ್ರು ಕೂಡ ಅನ್ಕೊಂಡ್ರ ಅಂತ ಅನಿಸ್ತು ಒಂದ್ ಟೈಮ್. ಅಂದ್ರೆ ಶುಕ್ರವಾರ ದರ್ಶನ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ರು ಗುರುವಾರನೇ ಬಂದಿರೋದ್ರಿಂದ ಇಷ್ಟೊಂದು ಕ್ರೌಡ್ ಆಯ್ತಾ ಅಂತ ಹೇಳಿ. ಸೊ ಎಲ್ಲರಿಗೂ 3 ಗಂಟೆ ಆಯ್ತು. ಎಲ್ರು ಅಂದ್ರೆ ದರ್ಶನ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ನಿಂತ್ಕೊಂಡ್ವಿ. ಇದು ಅಂದ್ರೆ ಏನೋ ದೇವಸ್ಥಾನದ ಎಂಟ್ರೆನ್ಸ್ ನಾನು ಇವಾಗ ತೋರಿಸ್ತಾ ಇರೋದು. ಅಷ್ಟೊತ್ತಕ್ಕಾದ್ಮೇಲೆ ಮತ್ತೆ ಹೆಂಗೋ ಬಿಡು ದರ್ಶನ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಳಗೋಗಿದ್ದಾಯ್ತು. ಅಂದ್ರೆ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ರು. ಅಂದ್ರೆ ಇಲ್ಲಿ ಅಷ್ಟಿಲ್ಲ, ಎಂಟ್ರೆನ್ಸ್ ಅಲ್ಲಿ ನಿಮಗೇನ್ ತೋರಿಸ್ತಾ ಇದೀನೋ ಅಷ್ಟಿಲ್ಲ. ಬಟ್ ಒಳಗ್ ಹೋದಾಗಂತೂ ಅಂದ್ರೆ ಒಂಥರ ಹೊರಗಿಂದೆ ಒಂಥರ ಒಳಗಿಂದೆ ಒಂಥರ ಪ್ರಪಂಚ ಅಂತ ಅನ್ಸೋಗ್ಬಿಡ್ತು. ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ದೇವಸ್ಥಾನಕ್ಕೆಲ್ಲ ಮಾಡಿದ್ರು. ಅಂದ್ರೆ ಗರ್ಭಗುಡಿ ಒಳಗೆ ಫೋನ್ ಅಲೋ ಇರ್ಲಿಲ್ಲ. ಗರ್ಭಗುಡಿಗೆ ಹೋಗೋವರೆಗೂ ಏನೇನ್ ಹೂವಿನ ಅಲಂಕಾರ ಅಂದ್ರೆ ದೇವಸ್ಥಾನ ಇತ್ತು ಅದನ್ನ ನಾನು ಕ್ಯಾಪ್ಚರ್ ಮಾಡಿದೀನಿ ಆದಷ್ಟು. ಬಟ್ ಹಿಂಗೆ ಅಂದ್ರೆ ಆನ್ ಗೋಯಿಂಗ್ ವಿಡಿಯೋ ತಗೊಂಡಿರೋದ್ರಿಂದ ಅಷ್ಟು ಅಂದ್ರೆ ಕಾನ್ಸ್ಟೆಂಟ್ ಆಗಿ ವಿಡಿಯೋ ಬಂದಿಲ್ಲ, ಸ್ವಲ್ಪ ಅಲ್ಲಾಡಿದ ತರ ವಿಡಿಯೋ ಆಗಿದೆ. ಇದು ಇವಾಗ ಏನ್ ತೋರಿಸ್ತಾ ಇದೀನಲ್ಲ ದೇವಸ್ಥಾನದ ಮುಂಭಾಗ ಅಂದ್ರೆ ಎಂಟ್ರೆನ್ಸ್ ಆಗೋಕ್ಕೂ ಮುಂಚೆ ಈ ತರ ಇದೆ. ತುಂಬಾ ಜನ ಪೊಲೀಸು, ಆಮೇಲೆ ಸ್ಕೌಟ್ಸ್ ಗೈಡ್ಸ್ ಅವರು ಎಲ್ರು, ಅಂದ್ರೆ ಸ್ಕೌಟ್ಸ್ ಗೈಡ್ಸ್ ಅವ್ರಿಗೆ ಯಾವುದೇ ತರದ್ದು ಪೇಮೆಂಟ್ ಇಲ್ಲ, ಆದ್ರೆ ಅವ್ರದ್ದು ಫ್ರೀ ಸರ್ವಿಸು. ಬಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರು. ಇದು ದೇವಸ್ಥಾನದ ಎಂಟ್ರೆನ್ಸು ನೋಡಿ. ಈ ತರ ಹೂವಿನ ಅಲಂಕಾರಗಳು ಮಾಡಿದ್ದಾರೆ. ಅವಾಗ್ಲೇ ಹೇಳಿದ್ನಲ್ಲ ಆನ್ ಗೋಯಿಂಗ್ ವಿಡಿಯೋ ಮಾಡಿರೋದ್ರಿಂದ ಅಂದ್ರೆ ತುಂಬಾ ಬೇಗ ಹೋಗ್ರಿ ಅಂತ ಹೇಳ್ತಿದ್ರಲ್ಲ, ಫಾಸ್ಟ್ ಮೂವಿಂಗ್ ಇತ್ತು. ಮತ್ತೆ ಎಗೇನ್ ಇಲ್ಲಿ ಸ್ಟ್ರಕ್ ಆಗಿದ್ದು, ಇನ್ನು ಪೂಜೆ ಮುಗ್ದಿರ್ಲಿಲ್ಲ. ಪೂಜೆ ಮುಗಿಸೋ ತನಕ ನಮ್ಮನ್ನ ಎಗೇನ್ ಅಲ್ಲಿ ಕ್ಯೂ ಅಲ್ಲಿ ಪಾಸ್ ಮಾಡಿದ್ರು. ಈ ತರ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಈ ದೇವಸ್ಥಾನದ್ದು ಅಂದ್ರೆ ಪುರಾತನ ಕಾಲದ್ದು ಕತೆ ಏನು ಅಂತಂದ್ರೆ, ಇವಾಗ ಹಾಸನ ಅಂತ ಹೆಸರಿದೆ ಅಲ್ವಾ, ಆ ಊರಿಗೆ ಮುಂಚೆ ಅದಕ್ಕೆ ಸಿಂಹಾಸನಪುರಿ ಅಂತ ಹೆಸರಿತ್ತಂತೆ. ಈ ಹಾಸನಾಂಬೆ ದೇವರು ಪ್ರತಿಷ್ಠಾಪನೆ ಆದ್ಮೇಲಿಂದ ಈ ಊರಿಗೆ ಹಾಸನ ಅಂತ ಮರು ನಾಮಕರಣ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಬಾಗ್ಲನ್ನ ಆಶ್ಮಿಜ ಮಾಸದ ಹುಣ್ಣಿಮೆ ನಂತರ ಬರುವ ಗುರುವಾರದಂದು ತೆರೆಯಲಾಗುತ್ತೆ. ಹಾಗೇನೆ ಬಲಿಪಾಡ್ಯಮಿ ದಿನ ಮುಚ್ಚಲಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷತೆ ಅಂದ್ರೆ ಪವಾಡ ಏನು ಅಂತಂದ್ರೆ, ನಾವಿವಾಗ ಈ ವರ್ಷದ ಹೂಗಳನ್ನ ಯಾವ ತರ ದೇವಿ ಮೇಲೆ ಹಾಕಿರ್ತಾರೋ ನೆಕ್ಸ್ಟ್ ಅಂದ್ರೆ 365 ಡೇಸು ಅಥವಾ 1 ವರ್ಷ ಬಿಟ್ಟು ಮತ್ತೆ ದೇವಸ್ಥಾನದ ಬಾಗ್ಲು ತೆಗ್ದಾಗ್ಲೂ ಕೂಡ ಅದೇ ತರ ತಾಜವಾಗಿ ಆ ಹೂವು ಅಂದ್ರೆ ಕಂಗೊಳಿಸ್ತಾ ಇರುತ್ತೆ. ಯಾವುದೇ ರೀತಿ ಅದು ಬಾಡಿರಲ್ಲ ಅಂತೆ. ಆಮೇಲೆ ಅವತ್ತಿನ ದಿನ
ದೀಪ ಹಚ್ಚಿಟ್ಟು ಬಾಗ್ಲು ಏನು ಮುಚ್ಚಿರ್ತಾರೋ ನೆಕ್ಸ್ಟ್ 1 year ಆದ್ಮೇಲೆ ಆ ಬಾಗ್ಲು ತೆಗ್ದಾಗ್ಲೂ ಕೂಡ ನಂದಾ ದೀಪ ಅದೇ ತರನೇ ಪ್ರಜ್ವಲಿಸ್ತಾ ಇರುತ್ತಂತೆ. ಯಾವ್ದೇ ಕಾರಣಕ್ಕೂ ಅದು ಆರೋಗಿರಲ್ಲ. ಹೂವು ಮತ್ತೆ ದೀಪ ಅದೇ ತರ ಇರುತ್ತೆ. ಅಲ್ಲಿ ಏನು ಕುಂಕುಮ ಅರ್ಶನ ಬಳೆ ಎಲ್ಲ ಇಟ್ಟಿರುತ್ತೋ ಅದೇ ತನ, ಆಮೇಲೆ ಎಡೆ ಅದ್ ಹೆಂಗಿರುತ್ತೋ ಅದೇ ತರ ಇರುತ್ತಂತೆ. ಇವಾಗ ನಾವು ಮನೆಯಲ್ಲಿ ಎಡೆನ 1 ತಿಂಗಳು ಬಿಟ್ರೆ ನೆಕ್ಸ್ಟ್ ಮಂತಿಗೆ ಅಂದ್ರೆ ನೆಕ್ಸ್ಟ್ 1 month ಹಂಗೆ ಬಿಟ್ರೆ ಅದನ್ನ ತೆಗೆದು ನೋಡಿದ್ರೆ ಬೂಸ್ಟ್ ಬಂದ್ ಹೋಗಿರುತ್ತೆ. ಆದ್ರೆ ಅಲ್ಲಿ 1 ವರ್ಷ ಕೂಡ ಅದ್ ಯಾವ್ದೇ ತರ ಅಳ್ಸಿರಲ್ಲ ಅಂತ ಹೇಳ್ತಾರೆ ಅಲ್ಲಿನವರು. ಹಂಗೇನೆ ಇದು ದೇವಸ್ಥಾನ ತೆಗಿಯೋಕ್ಕೂ ಮುಂಚೆ ಗರ್ಭಗುಡಿ ಮುಂದೆ ಬಾಳೆ ಗಿಡನ ನೆಟ್ಬಿಟ್ಟು ಅರಸು ಮನೆತನದವರಿಂದ ಆ ಬಾಳೆ ಗಿಡನ ಕತ್ತರಿಸಿ ಅದಾದ್ಮೇಲೆ ದೇವಸ್ಥಾನದ ಬಾಗ್ಲು ತೆಗೆದು ಅವತ್ತಿನ ಗುರುವಾರ ಎಲ್ಲ ಅದು ದೇವಸ್ಥಾನದ ಪೂಜೆ ಅಲಂಕಾರ ಅದೆಲ್ಲದನ್ನು ಮಾಡಿ ಅವತ್ತು ಗುರುವಾರ ಮಾತ್ರ ಸಾರ್ವಜನಿಕರಿಗೆ ದರ್ಶನ ಕೊಡಲ್ಲ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಡೇ ಅಂದ್ರೆ ಶುಕ್ರವಾರದಿಂದ ಸಾರ್ವಜನಿಕರಿಗೆ ತುಂಬಾ ಚೆನ್ನಾಗಿ ಅದ್ರಲ್ಲೂ ಈ ವರ್ಷ ಅಂದ್ರೆ ಡಿಸಿಪ್ಲಿನ್ಡ್ ಆಗಿ ದರ್ಶನ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ನೂಕು ನುಗ್ಲು ಇಲ್ದಂಗೆ ಧರ್ಮ ದರ್ಶನ ಆಗಿರ್ಬೋದು, 300 rupees ಟಿಕೆಟ್ ಆಗಿರ್ಬೋದು, 1000 rupees ಟಿಕೆಟ್ ಆಗಿರ್ಬೋದು, ಎಲ್ಲದನ್ನು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಯ್ತು ಅಂತ ಹೇಳ್ತಾರೆ. ಬಟ್ ಗುರುವಾರ ಅಷ್ಟೊಂದು ಜನ ಬರ್ತಾರೆ ಅಂತ ಅಲ್ಲಿರೋ ಆಡಳಿತ ಮಂಡಳಿಗಾಗ್ಲಿ ಪೊಲೀಸ್ಗಾಗ್ಲಿ ಯಾವುದೇ ತರದ್ದು ಕ್ಲೂ ಇಲ್ಲದೆ ಇರೋದ್ರಿಂದ ಅಲ್ಲೊಂದ್ ಸ್ವಲ್ಪ ಕ್ಲಮ್ಸಿ ಅನಿಸ್ತು, ತುಂಬಾ ರಶ್ ಆಯ್ತು ಅನಿಸ್ತು. ಆಮೇಲೆ ಅಷ್ಟೊಂದ್ ಜನ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ, ಸೊ ಅವರು ಬ್ಯಾರಿಕೇಡ್ ಕೂಡ ಹಾಕಿರ್ಲಿಲ್ಲ. ಎಲ್ರು ಒಂದ್ ಸ್ವಲ್ಪ ಹಂಗೆ, ಅದ್ರಲ್ಲೂ ದಟ್ಟು 300 rupees ಅಲ್ಲಿ ತುಂಬಾನೇ ಒಂಥರ ಕ್ರೌಡ್ ಆಯ್ತು. ಯಾರು ಅಂದ್ರೆ ಲೈನ್ ನಿಂತ್ಕೊಳ್ಳಿ ಅಂತ ಹೇಳೋದನ್ನ ಮಾತು ಕೇಳಲಿಲ್ಲ ಅಂತ ಅನಿಸ್ತು. ಇಟ್ಸ್ ಓಕೆ, ಕೊನೆಗೆ ದರ್ಶನ ಕೂಡ ಆಯ್ತು. ಆದ್ರೆ ಸ್ವಲ್ಪ ಮಕ್ಳನ್ನ ಕರ್ಕೊಂಬಂದವರಿಗೆ ತುಂಬಾನೇ ಸ್ಟ್ರೈನ್ ಆಯ್ತು. ನನ್ನ ಮಗಳು ಒಂದ್ ಸ್ವಲ್ಪ ಅಲ್ಲಿ ಬಿಸಿಲಿದ್ದರಿಂದ, ಆಮೇಲೆ ಅಲ್ಲಿಂದ ಏನು ಗಾಡಿ ಪಾರ್ಕಿಂದ ಹಿಡಿದ್ಬಿಟ್ಟು ನಮ್ದು 300 rupees ದರ್ಶನ ಬರೋವರೆಗೂ ಅವ್ರನ್ನ ಎತ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪ ಬಾಡಿ ಪೇನ್ ಕೂಡ ಜಾಸ್ತಿನೇ ಆಯ್ತು ನನ್ನ ಹಸ್ಬೆಂಡಿಗೆ. ಅದೇ ತರ ನನ್ನ ಹಸ್ಬೆಂಡಿಗೆ ಅಂತಲ್ಲ, ಯಾರ್ಯಾರು ಕರ್ಕೊಂಡ್ ಬಂದಿರ್ತಾರೋ ಎಲ್ಲರಿಗೂ ಅದೇ ತರ ಆಯ್ತು. ಮೇ ಬಿ ನಿನ್ನೆಯಿಂದ ನೆಕ್ಸ್ಟ್ ಮುಗಿಯೋವರೆಗೂ ಅದೇ ತರ ಕ್ರೌಡ್ ಇರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಹೋಗೋರು ನೋಡ್ಕೊಂಡು ಯಾವ್ದಕ್ ಮುಂಚೆನೆ ಹೋಗ್ಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇವತ್ತು ನೈಟ್ ಇಲ್ವಾ? ಇವತ್ತು ನೈಟ್ ದರ್ಶನ ಇಲ್ಲ. ನಾಳೆ ಇದೆಯಾ? ನೀವೆಲ್ಲ ಸ್ಕೌಟ್ಸ್ ಗೈಡ್ಸ್ ಸರ್? ಫ್ರೀ ಸರ್ವಿಸಾ ಇಲ್ಲಿಗೆ? ಇವಾಗ ಏನ್ ನೋಡ್ತಾ ಇದ್ದೀರಲ್ಲ, ಗರ್ಭಗುಡಿ ಎಂಟ್ರಿ ಇದು. ಈ ತರ ಅಲಂಕಾರ ಮಾಡಿದ್ದಾರೆ ಗರ್ಭಗುಡಿಗೆ. ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗೇ ಇತ್ತು. ಒಂದು ಹೆವಿ ಕ್ರೌಡ್ ಹೇಳಿದ್ನಲ್ಲ, ಅಲ್ಲಿ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಅಲೋ ಇರ್ಲಿಲ್ಲ. ಮುಂಚೆಯಿಂದನೂ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರು. ಸೊ ಒಳಗೆ ಹೋಗೋವರೆಗೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಆದ್ಮೇಲೆ ವಿಡಿಯೋ ಕಟ್ ಮಾಡ್ಬೇಕಾಯ್ತು, ಇಲ್ಲಾಂದ್ರೆ ಫೋನ್ ಎಲ್ಲ ಸೀಸ್ ಮಾಡ್ಬಿಡ್ತಿದ್ರು. ನಾವು ಅದಕ್ಕೆ ರೆಸ್ಪೆಕ್ಟ್ ಕೂಡ ಮಾಡ್ಬೇಕಾಗಿತ್ತು ಅವ್ರು ಹೇಳಿರೋದ್ರಿಂದ. ಅಂದ್ರೆ ನಮ್ ತರನೇ ಎಷ್ಟೊಂದ್ ಜನ ವಿಡಿಯೋ ಫೋಟೋಸ್ ಕ್ಲಿಕ್ ಮಾಡ್ತಾ ಕೂತ್ಕೊಂಡ್ರೆ ಬಂದಿರೋರಿಗೆ ಅರ್ಧ ಜನನು ಕೂಡ ಅವರು ಆನ್ ಟೈಮ್ ದರ್ಶನ ಕೂಡ ಕೊಡಕ್ ಆಗಲ್ಲ. ಸೊ ಇದನ್ನ ನಾವು ಕೂಡ ಅರ್ಥ ಮಾಡ್ಕೋಬೇಕು, ಅಲ್ಲಿ ಬಂದಿರೋರು ಕೂಡ ಅರ್ಥ ಮಾಡ್ಕೋಬೇಕು. ಆದ್ರೂ ಒಂದು ಕ್ಯೂರಿಯಾಸಿಟಿ ತಗೋಬೇಕು. ಫಸ್ಟ್ ಟೈಮ್, ಅದ್ರಲ್ಲೂ ನಾವೆಲ್ಲರೂ ಹೋಗಿದ್ದು ಫಸ್ಟ್ ಟೈಮು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಬಟ್ ದರ್ಶನ ಮುಗಿದ ತಕ್ಷಣ ದೇವಿನ ನೋಡಿದೀವಿ ಅನ್ನೋ ಖುಷಿಗಿಂತ ಬೇಜಾರಾಗಿದ್ದೆ ಜಾಸ್ತಿ ಅಂತ ನಿಜವಾಗ್ಲೂ ಹೇಳ್ಬೋದು. ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಬೆಳಗ್ಗೆಯಿಂದ 200 ಟಿಕೆಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು 1.5 hour ವೇಸ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಬಂದು 1000ಗೆ ಹೋಗೋಣ ಅಂತ ಹೇಳಿ ಅಲ್ಲೂ ಇನ್ನೇನ್ ದರ್ಶನ ಆಗುತ್ತೆ ಅನ್ನೋಷ್ಟರಲ್ಲಿ ಎಗೇನ್ ಅದು 20 minutes ಮುಂಚೆ ಕ್ಲೋಸ್ ಮಾಡಿರೋದ್ರಿಂದ ಎಗೇನ್ 1.5 hour ಕುತ್ಕೊಂಡು ಅಲ್ಲಿ ಒಂಥರ ತಾಳ್ಮೆಯಿಂದ ಕುತ್ಕೊಂಡು ದೇವ್ರ ದರ್ಶನ ಟೆನಿಕಷ್ಟು ಬಂದೇ ಬಿಡ್ತಲ್ವಾ ಆ ಗಳಿಗೆ ಅಂತ ಅನ್ಕೊಂಡು ದೇವ್ರ ದರ್ಶನ ಮಾಡಕ್ ಹೋದಾಗ 1 second ಕೂಡ ನಾವು ದೇವ್ರನ್ನ ನೋಡ್ಲಿಲ್ವಲ್ಲ ಅನ್ನೋದಾದ್ರೆ, ಕ್ರೌಡ್ ಇರೋದ್ರಿಂದ ಎಳ್ದ್ ಆಗ್ತಾ ಇದ್ರು ಅಲ್ಲಿರೋರು, ಪೊಲೀಸ್ ಆಗ್ಲಿ ಅಥವಾ ಯಾರು ಅಲ್ಲಿ ಆಡಳಿತ ಮಂಡಳಿ ಆಗ್ಲಿ ನಿಂತಿದ್ರು ಅವರೆಲ್ಲ.
ಸೊ ಬೇಜಾರಾಯಿತು. ಅಲ್ಲಿಂದ ಬಂದ್ವಿ. ಈಗ ಏನು 1000 rupees ಟಿಕೆಟ್ ತಗೊಂಡಿದ್ವಲ್ಲ, ಅಲ್ಲಿ ಎರಡು ಪಾಕೆಟ್ ಲಾಡುಂಡೆ ಅವರಿಗೆ ಟಿಕೆಟ್ ತೋರಿಸಿದ್ರೆ ಪರ್ ಟಿಕೆಟ್ ಒಂದೊಂದು ಕೊಡ್ತಾರೆ. ನಮ್ದು 2 ಟಿಕೆಟ್ ಇತ್ವಲ್ಲ, ಅಲ್ಲಿ 2 ಲಾಡುಂಡೆ 300 rupees ಅವರಿಗೆ ಪರ್ ಟಿಕೆಟ್ 1 ಲಾಡುಂಡೆ ಕೊಡ್ತಾರೆ. ಸೊ ಅಲ್ಲಿಂದ ಲಾಡು ಪ್ರಸಾದ ಇಸ್ಕೊಂಡು ಆಮೇಲೆ ಅಲ್ಲಿ ಈ ತರ ಟಿಕೆಟ್ಸ್ ಕೂಡ ಕೊಡ್ತಾರೆ. ದರ್ಶನ ಮುಗಿಸ್ಕೊಂಡು ಬಂದ್ಮೇಲೆ ಪ್ರಸಾದಕ್ಕೆ ಟಿಕೆಟ್ ಕೊಡ್ತಾ ಇದ್ರು. ಅಲ್ಲಿ ಟಿಕೆಟ್ ಇಸ್ಕೊಂಡು ಪ್ರಸಾದನ ತಗೊಂಡ್ವಿ. ಪ್ರಸಾದ ಕೊಡೋ ಹತ್ರ ಈ ತರ ತಿರುಪತಿದು ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ಈ ತರ ಅಲಂಕಾರ ಮಾಡ್ಬಿಟ್ಟು ಈ ತರ ಒಂದು ಸೆಟ್ ಹಾಕಿದ್ರು. ಅಲ್ಲಿ ಖಾರ ಪೊಂಗಲ್ನ ಪ್ರಸಾದ ಆಗಿ ಕೊಟ್ಟಿದ್ರು. ನಿಜವಾಗ್ಲೂ ಫಸ್ಟ್ ಟೈಮ್ ಒಂದು ಪ್ರಸಾದ ತುಂಬಾ ರುಚಿ ಇತ್ತು ಅಂತ ಅನಿಸ್ತು ನನಗೆ. ಅಲ್ಲಿಂದ ಬಂದ್ವಿ, ಅಂದ್ರೆ ಇವಾಗ ಫ್ರಂಟಿಗೆ ಬಂದ್ವಿ. ಬ್ಯಾಕ್ ಸೈಡ್ ಇಂದ ಫ್ರಂಟಿಗೆ ಬಂದು ಫ್ರಂಟ್ ಅಲ್ಲಿ ಈ ತರ ಇದೆ ದೇವಸ್ಥಾನದ್ದು ಮುಂಭಾಗ ಇದು. ಅಲ್ಲಿಂದ ಹಂಗೆ ಸ್ವಲ್ಪ ಜಾತ್ರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ದೇವಸ್ಥಾನದ್ದು ಒಂದು ಸ್ವಲ್ಪ ದರ್ಶನದ್ದೆಲ್ಲ ಮಾತಾಡಿಕೊಂಡು ಹಂಗೆ ಹೊರಗೆ ಹೋಗ್ಬಿಡೋಣ, ಪಾರ್ಕಿಂಗ್ ಎಲ್ಲಿದೆಯೋ ಅಲ್ಲಿ ಅಂತ ಹೋಗ್ತಾ ಇದ್ವಿ. ಹಂಗೇನೆ ಇಲ್ಲಿ ಜಾತ್ರೆದು ಏನೇನಿದ್ವಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ನಾವು ಇಲ್ಲಿ ನಡ್ಕೊಂಡು ಬರಬೇಕಾದ್ರೆ 3:30 ಆಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಬರೋಕ್ಕಾದ್ರೆ 3:30 ಆರ್ 3:40 ಅಲ್ಲ ಸಾರಿ 4 ಗಂಟೆ ಆಗಿತ್ತು. ಅಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಅಂದವೇ ನನ್ನ ಹಸ್ಬೆಂಡು ಒಬ್ಬರನ್ನ ಅಲ್ಲಿ ತೋರಿಸಿದ್ರು, ಕರೆದ್ಬಿಟ್ಟು ಬಾ ಇಲ್ಲಿ ನೋಡು ಅಂತೇಳಿ. ನಾನು ಸಡನ್ನಾಗಿ ಅವ್ರದ್ದು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಯಾರು ಅಂತಂದರೆ ನೋಡಿ, ನಾವು ಈ ಥರ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಥರ ಜಾತ್ರೆದೆಲ್ಲ ಮಾಡ್ತಾಯಿದ್ರು. ಅವ್ರನ್ನ ನೋಡಿ ಹೆಂಗೆ ಅನಿಸ್ತು ಅಂತಂದರೆ, ನಾವು ಅಲ್ಲಿ 1000 rupees ಟಿಕೆಟ್ ತೊಗೊಂಡು ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಅದು ಬೈಕೊಂಡು ಅಥವಾ ದೇವಿ ದರ್ಶನ ಮಾಡಿದ್ವಿ. ಬಟ್ ಇವರಿಗೆ ಅಲ್ಲಿ ಹೋಗೋಕ್ಕೂ ಚಾನ್ಸ್ ಸಿಕ್ಕಿಲ್ಲ, ನೋಡೋಕ್ಕೂ ಚಾನ್ಸ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಅವ್ರು ಹೆಂಗೆ ಮಕ್ಕಳನ್ನೆಲ್ಲ ಹಿಡ್ಕೊಂಡು ದಾರಿಲೆಲ್ಲ ಮಲ್ಕೊಂಡು ಅವ್ರ ಜೀವನ ನೋಡಿದ್ಮೇಲೆ ನಾವು ಎಷ್ಟೋ ಅವ್ರಿಗಿಂತ ಬೆಟರ್ ಆಗಿದ್ದೀವಲ್ಲ ಅಂತ ಅಲ್ಲಿ ಅನಿಸಿದ್ದು ಕೂಡ ಹೌದು. ಅಷ್ಟು ತಾಳ್ಮೆಯಿಂದ ಹೋಗಿ ನೋಡೋಕ್ಕೂ ದೇವ್ರಿನ ಶಕ್ತಿ ಕೊಟ್ಲೇನೋ ಅಂತಲೂ ಅನ್ನಿಸ್ತು. ಅಲ್ಲಿಂದ ಎಲ್ಲ ಆದಮೇಲೆ ಪಾಪಗೊಂದು ಕಾಲಿಗೆ ಕುರಿದು ದಾರ ಕಟ್ಟಿಸ್ಕೊಂಡು ಬ್ಲ್ಯಾಕ್ ಕಲರ್ದು ಬಂದ್ವಿ. ಅಲ್ಲಿಂದ ಎಲ್ಲ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಮಧು ಅನ್ನೋರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ನ್ಯಾಕ್ಸು ಟೀ ಎಲ್ಲ ಮುಗಿಸ್ಕೊಂಡು ಗೋರ್ನೂರು ಬ್ಯಾಕ್ ವಾಟರ್ಗೆ ಬಂದ್ವಿ. ಅಲ್ಲೊಂದು ಪ್ಲೇಸಿಗೆ ಬಂದ್ವಿ. ಬಟ್ ಆ ಪ್ಲೇಸಿಗೆ ಬಂದಮೇಲೆ ಬೆಳಗ್ಗೆಯಿಂದ ಆಗಿದ್ದು ಏನಂತಾರಲ್ಲ ಡಿಸಪಾಯಿಂಟ್ಮೆಂಟು, ಒಂಥರ ತಲೆಯೆಲ್ಲ ಕ್ರಶ್ ಆಗೋಗಿತ್ತಲ್ಲ. ಇಲ್ಲಿಗೆ ಬಂದಮೇಲೆ ಒಂಥರ ಪೀಸ್ಫುಲ್ನೆಸ್ ಸಿಕ್ತು. ಹಂಗಿತ್ತು ಅಲ್ಲಿನ ವಾತಾವರಣ. ಫುಲ್ಲು ಸಂಜೆ ಬೇರೆ ಹೋಗಿದ್ವಿ. ಎಗೇನ್ ಇಲ್ಲಿ ಜಾಸ್ತಿ ರಶ್ ಇರಲಿಲ್ಲ, ತುಂಬ ಕಮ್ಮಿ ಜನ ಬಂದಿದ್ದರು. ಸೊ ಅಲ್ಲಿ ದೇವ್ರ ದರ್ಶನ, ಅಲ್ಲೊಂದು ಬ್ಯಾಕ್ ವಾಟ್ರಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದ ಆಲ್ರೆಡಿ ನಾವು ಹೋಗಿದ್ದು ತುಂಬಾ ಲೇಟಾಗಿ ಹೋಗಿತ್ತು. ಆಲ್ಮೋಸ್ಟ್ ಒಂದು 6 o'clock ಆಗಿತ್ತು. ದೇವಸ್ಥಾನದ್ದು ಬಾಗಿಲೆಲ್ಲ ಮುಚ್ಚೋಗಿತ್ತು. ಪರವಾಗಿಲ್ಲ, ಅವ್ರು ನೋಡ್ಕೊಂಬರೋಣ ಅಂತ ಮೇಲೆ ಹೊತ್ಕೊಂಡು ಹೋದ್ವಿ. ಜಾಸ್ತಿ ಏನು ಸ್ಟೆಪ್ಸ್ ಇಲ್ಲ. ಇವಾಗ ಏನು ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟೇ ಸ್ಟೆಪ್ಸು. ಆಮೇಲೆ ಸ್ಟೆಪ್ಸ್ ಕೂಡ ಹೈಟ್ ಇಲ್ಲ, ನಡ್ಕೊಂಡು ಹೋಗ್ತಿದ್ದೀವೇನೋ ಅನ್ನೋ ಥರನೇ ಇತ್ತು. ಅದು ಬಂತು ರಂಗನಾಥ ಸ್ವಾಮಿ ಟೆಂಪಲ್ಲು. ಅಲ್ಲಿ ಬಾಗಿಲು ಮುಚ್ಚಿದ್ರು, ಅಂದರೆ ಗರ್ಭಗುಡಿನೂ ಮುಚ್ಚಿ ಮುಂದಿನ ಡೋರ್ ಕೂಡ ಮುಚ್ಚಿತ್ತು. ಹೊರಗೇನೆ ನಮಸ್ಕಾರ ಮಾಡಿಕೊಂಡು ಹಾಗೇನೆ ಪಾಪುನ ಜೊತೆ ಎಲ್ಲರೂ ಬಂದಿದ್ವಲ್ಲ, ಅಲ್ಲೊಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಹೋದ್ಮೇಲೂ ಮೇಲೆ ಯಾರೂ ಇರಲಿಲ್ಲ ದೇವಸ್ಥಾನ ಹತ್ರ. ಸುತ್ತಮುತ್ತ ತುಂಬ ಚೆನ್ನಾಗಿತ್ತು ಜಾಗ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೇಚರೆಲ್ಲ ನೋಡಿಕೊಂಡು ಕೂತ್ವಿ. ಬೆಳಗ್ಗೆಯಿಂದ ಹಂಗೆ ಮೈಂಡ್ ಆಗಿರೋದಕ್ಕೂ ಅಲ್ಲಿಗೆ ಹೋದ್ಮೇಲೆ ತುಂಬಾ ರಿಲ್ಯಾಕ್ಸ್ ಫೀಲ್ ಆಯಿತು. ಬ್ಯಾಕಿಂದ ದೇವಸ್ಥಾನ ಈ ಥರ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅವತ್ತು ಕ್ರೌಡ್ ಇಲ್ಲದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಅನಿಸ್ತು. ಇದು ಒಂದು ಹಿಂದೆ ಏನು ಬ್ಯಾಕ್ ವಾಟ್ರಿಗೆ ಅಲ್ಲಿ ಹೋಗಿ ಬ್ಯಾಕ್ ವಾಟ್ರ್ ತುಂಬ ಒಂದು ವ್ಯೂ ಇದೆ ಅಂತ ಅಲ್ಲಿ ನೋಡಲಿಕ್ಕೆ. ತುಂಬ ಸಂಜೆ ಆಗಿರೋದ್ರಿಂದ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಜಸ್ಟ್ ಹಸ್ಬೆಂಡ್ ಹೋಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ವೀಡಿಯೋಗೋಸ್ಕರ ಬಂದಿದ್ದಾಯಿತು ವಾಪಸ್ಸು. ನಾವು ಯಾರು ಕೂಡ ಹೋಗಲಿಲ್ಲ ಅಲ್ಲಿ. ಮತ್ತು ಕೆಳಗೆ ಬಂದು
ಅಲ್ಲೊಂದು 3 ಟೈಪ್ಸ್ ಚುರುಮುರಿ ತಗೊಂಡು ಬೋಂಡ ತಗೊಂಡು ಅಗೇನ್ ಒಂದು ಸ್ವಲ್ಪ ಹೊತ್ತು ಬ್ಯಾಕ್ ವಾಟ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗಿದ್ದಾಯ್ತಲ್ಲಿ. ವೀವು ಆ ಟೈಮು ಅದು ಒಂಥರ ಬೆಳಕು ಮಂಜಿನ ಥರ ಒಂಥರ ತುಂಬ ಸೂಪರ್ ಅನಿಸ್ತು. ಮನಸ್ಸಿಗಂತೂ ತುಂಬ ಮುದ ಅನಿಸ್ತು. ಆ ಡೇ ಸ್ಟಾರ್ಟ್ ಹೆಂಗೆ ಮಾಡಿದೋ ಗೊತ್ತಿಲ್ಲ, ಎಂಡ್ ಮಾತ್ರ ತುಂಬ ಸೂಪರಾಗಿ ಅನಿಸ್ತು. ಅಂದರೆ ಅಲ್ಲಿಂದ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದಾಗೆ ಆಲ್ಮೋಸ್ಟ್ ಅಂದರೆ ಅವ್ರ ಫ್ರೆಂಡ್ ಮನೆಗೆ ಹೋದಾಗೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿ ಹೋಗಿತ್ತು. ಅಲ್ಲಿಂದ ಅಗೇನ್ ಇದೊಂದು ಪ್ಲೇಸ್ ಆದರೂ ನೋಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದ್ವಿ. ಈ ಪ್ಲೇಸ್ ನೋಡೋಂಗೆ ಹೋಗ್ದಿಲ್ಲ ಅಂದರೆ ಒಂದು ಸ್ವಲ್ಪ ಮಿಸ್ ಮಾಡ್ಕೊತಿದ್ವೇನೋ, ಅಷ್ಟು ಚೆನ್ನಾಗಿತ್ತು ಪೀಸ್ಫುಲ್ಲಾಗಿ. ಯಾರು ಎಂಜಾಯ್ ಮಾಡಿದ್ರೋ ಬಿಟ್ಟರು, ನನ್ನ ಮಗಳು ಮಾತ್ರ ಎಲ್ಲ ಪ್ಲೇಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಹಾಸನಾಂಬೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.